ಥೋ ಈ ಮಾವಯ್ಯ ಅಂತಗೇನೋ ಕೇಳೋಣ ಅಂದ್ಕೊಂಡ್ರೆ ಈ ಮಾವಯ್ಯ ಯಾರ ತಗನ ಮಾತಾಡ್ಕೊಂಡು ನಿಂತ್ಕೊಬಿಡ್ತದೆ ಈ ಮಾವಯ್ಯ. ಬಿಡು ಏನೋ ಮಾತಾಡ್ಕೊಂಡು ಹೋಗ್ಲಿ, ಆಮೇಕಿಂದ ಹೋಗಿ ಕೇಳ್ತೀನಿ. ನನ್ನ ಒಂಚೂರು ಊರಿಗೆ ಬಿಡಿಸಿದ್ರೆ ಸುರಾಗದಪ್ಪ. ಹೆಂಗೋನುವೆ ಏನು ಗೌಡ್ರೆ ಎಲೆಕ್ಷನ್ ಜೋರು ಅನ್ನಿ. ಯಾ ಅಂತ ಎಲೆಕ್ಷನ್ ಕಣಪ್ಪ, ನಿಂತ್ಕೊಂಡಿದ್ದು ಆಯಿತು, ವಾಪಸ್ ತಗೊಳಕ್ಕೆ ಇವತ್ತು ನನ್ನ ಹೆಂಡ್ರು ಪಂಚಾಯತಿ ತಕ್ಕ ಹೋಯ್ತೀನಿ ಅಂತ ಹೇಳ್ಬಿಟ್ಟು ನಿಂತವಳಿ. ಏನೋ ಎಲೆಕ್ಷನ್ನು ನಿಂತ್ಕೊಂಡ್ರದನ್ನ ವಾಪಸ್ ತಗೋತಾಡಂತೆ, ಯಾಕೆ? ನಮ್ಮ ಅತ್ತೆನೇ ಗೆಲ್ಲೋದು 100%. ಮತ್ತು ನಮ್ಮ ಅತ್ತೆ ಯಾಕೆ ವಾಪಸ್ ತಗೋತೈತೆ? ನಮ್ಮ ಅತ್ತೆಗೆ ನನ್ನ ತಲೆಗಿಲೆ ಕೆಟ್ಟುಬಿಟ್ಟೈತಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಯಾಕೆ ವಾಪಸ್ ತಗೊಂತದೆ ಅಂತ ಹೇಳಿ ನಂಗೆ ಅರ್ಥ ಆಯ್ತಿಲ್ವೇ? ನೋಡು ಏನೋ ರಾಜಕೀಯ ಬ್ಯಾಡ ಅಂತ ಅಂತಿದ್ಲು ಕಣಪ್ಪ. ರಾಜಕೀಯ ಗೀಚಕಿ ಎಲ್ಲ ಬ್ಯಾಡ, ರಾಜಕೀಯ ಎಲ್ಲನೂ ಬಿಟ್ಟು ಬಿಸಾಕ್ಬಿಡ್ತೀನಿ, ಬ್ಯಾಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ಲು. ವಾಪಸ್ ತಗೋತೀನಿ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಗೆಲ್ಲ ಟೈಮ್ ಆಗಿದೆಯೋ ಅನ್ಗೌಡ್ರೆ. ಹೆಂಗಿದ್ರು ಗೆದ್ದೆ ಗೆಲ್ತಾರೆ, ಗೊತ್ತಿರೋದೇನಿ ಊರೂರಿಗೆ ಗೊತ್ತಿಕ್ಕಿತ ಗೆಲ್ಲದೇನಿಯ ಜಯಕ್ಕ ಇವಳು ಹೆಂಗಿದ್ರು ಭದ್ರಮ್ಮ ಸೋಲ್ತಾಳೆ ಅಂತ ಹೇಳ್ಬಿಟ್ಟು ಇಡೀ ಊರ್ಗೂರ್ಗೆ ನೀಯ ಗೊತ್ತು, ಇಡೀ ನಿಮ್ಮ ಊರಿಗೆ ಎಲ್ಲ ಊರ್ಗೂ ಗೊತ್ತು ಗೆಲ್ಲದು ನಿಮ್ಮ ಹೆಂಡ್ತಿನಿ ಅಂತ ಹೇಳ್ಬಿಟ್ಟು. ಇಂಜಿಷ್ಟು ಕನ್ಫರ್ಮ್ ಆಗಿದ್ರು ನೀವು ಹೋಗಿ 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 ಬ್ಯಾಡ ಅಂತ ಹೇಳ್ಬಿಟ್ಟು ವಾಪಸ್ ತಗೋತಿರಲ್ಲ. ಅಯ್ಯೋ ಅಲ್ಲ, ಸೋಲ ಮೂಮೆಂಟ್ ಇದ್ರೆ ತಗೊಂಡ್ಲಿ, ಯಾಕೆ ಮೂರ್ವದಿ ಕಳ್ಕೋಬೇಕು ಅಂತ ಹೇಳ್ಬಿಟ್ಟು. ಸೋಲಲ್ಲ ಏನಲ್ಲ ತಾನೇ, ಸೋಲಲ್ಲ ಅಂತಂದಮೇಲೆ ಸುಮ್ಕೇನಿಯಾ ಇವನಿಗೆ ತಗೋಬೇಕು ವಾಪಸ್ಸು. ಸುಮ್ಮನೆ ಬಿಡ್ರಿ, ಗೆದ್ದೆ ಗೆಲ್ತೀರ, ನಾನು 100% ಗ್ಯಾರಂಟಿ ಕೊಡ್ತೀನಿ. ಗೆಲ್ಲದಂತ ಈಗಿತ್ತ ನಿಮ್ಮ ಹೆಂಡ್ತಿ ಜಯಕ್ಕ ನೀನಿಯ. ಹೇ ಇಲ್ಲ ಬಿಡಪ್ಪ, ಅದೇನೋ ಬೇರೆ ವಿಷಯ ನಡೀತು. ಬೇಡ, ಎಲೆಕ್ಷನ್ ಎಲ್ಲ ಏನು ಬೇಡ, ಏನೋ ಬೇರೆ ಇಸಕ್ಕೆ ಸುಮ್ಮನೆ ಆದ್ವಿ. ಅಯ್ಯೋ ಅಷ್ಟು ಕಷ್ಟಪಟ್ಬಿಟ್ಟು ನಾವು ಒದ್ದಾಡ್ತಿದ್ದೀವಿ ಗಿಲೆಕ್ಷನ್ ಅಂತ ಹೇಳ್ಬಿಟ್ಟು ನಮ್ಮತ್ತೆ ನಮ್ಗೆ ಹೇಳಿದಂಗೆ ವಾಪಸ್ ತಗೋತಾಯ್ತಾ? ನಮ್ಮ ಅತ್ತೆಗೆನ್ನ ತಲೆಗಿಲೆ ಕೆಟ್ಬಿಟ್ಟೈತೆ ನಮ್ಮ ಅತ್ತೆಗೆ ಅಂತ ಹೇಳ್ಬಿಟ್ಟು. ಅಲ್ಲ ಎಲೆಕ್ಷನ್ ಗೆಲ್ಲಬೇಕು ಅಂತ ಪೊದ್ದಿ ಹಗಲು ರಾತ್ರಿ ಕಷ್ಟಪಡ್ತಾವಳೆ, ಒದ್ದಾಡ್ತಾವಳೆ ಪೊದ್ದಿ ಅಂತೂ ಹಗಲು ರಾತ್ರಿ ಕಷ್ಟಪಟ್ಕೊಂಡು. ಇದೊಳ್ಳೆ ಕತೆ ಆಗೋಯ್ತೆ, ಇದೊಳ್ಳೆ ಕತೆ. ಹೋಗತ್ತಾಗೆ ಇಲ್ಲಿ ನೋಡು ಹೆಂಗೆ ಹೇಳ್ತಾಯ್ತು ನಮ್ಮ ಮಾವ. ನನಗೆ ಇಸ್ಸೆ ಗೊತ್ತಿಲ್ಲ, ಯಾವಾಗ ನಿರ್ಧಾರ ಮಾಡಿಬಿಟ್ರು? ಇನ್ನೊಂದು ಕಿತ ಕುತ್ಕೊಂಡು ಜಯಕ್ಕೂ ಯೋಚನೆ ಮಾಡಕ್ಕೆ ಹೇಳಿ, ಇನ್ನೊಂದು ಕಿತ ಕುತ್ಕೊಂಡು ಹೇಳಿ ಯೋಚನೆ ಮಾಡೋಕ್ಕೆ. ಬೇಡ ಇಂಥ ನಿರ್ಧಾರ ತಗೊಳಕ್ಕೆ ನೀವು ಹೋಗ್ಬೇಡಿ. ನೀವು ಒಂದು ಕಿತ ಯೋಚನೆ ಮಾಡಿ ನೀವು, ಸರಿನೇ? ಯೋಚನೆ ಮಾಡ್ಬಿಟ್ಟು ಒಂದು ಒಳ್ಳೆ ನಿರ್ಧಾರಕ್ಕೆ ಬನ್ನಿ. ಬೇಡ ವಾಪಸ್ ತಗೊಳ್ಳೋದು ನನಗೇನೋ ಬೇಡ ಅನ್ನಿಸ್ತದೆ. ಸುಮ್ಮನೆ ಯಾಕೆ ವಾಪಸ್ ತಗೋತೀರಾ? ವಾಪಸ್ ತಗೊಂಡು ಏನು ಪ್ರಯೋಜನ ಇಲ್ಲ. ನನ್ನ ಮಾತು ಕೇಳಿ, ವಾಪಸ್ ತಗೊಂಡು ಎಲ್ಲನೂ ಸುಮ್ಮನೆ ಇಷ್ಟೆಲ್ಲ ಖರ್ಚು ಮಾಡಿಬಿಟ್ಟಿದ್ದೀರಾ. ಆಗಲೇ ಏನಿಯಾ ಓಟ್ ಕೇಳಿದ್ದೀರಾ, ಕೋಳಿ ಹಂಚಿದ್ದೀರಾ, ಆಮೇಕಿಂದ ಬೋರೆಲ್ಲ ಕೊರ್ಸಿ ಜನಗಳಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೀರಾ, ದೇವಸ್ಥಾನಕ್ಕೆ ಕಾಸು ಕೊಟ್ಟಿದ್ದೀರಾ, ಎಷ್ಟು ಮಾಡಿದ್ದೀರಾ. ಈ ಟೈಮಾಗ ವಾಪಸ್ ತಗೊಂಡ್ರೆ ಇಂಥ ಚಾನ್ಸು ಬೇಕು ಅಂದ್ರೂ ಮತ್ತೆ ನಿಮಗೆ ಸಿಗಲ್ಲ. ಅದೇನೋ ದೇವರೇ ಒದಗಿಸ್ಕೊಟ್ಬಿಟ್ಟವ್ ನಿಮಗೆ, ಎಲ್ಲ ಕಡೆಯಿಂದನೂ ದೇವರೇನೇ ಒದಗಿಸ್ಕೊಟ್ಟವ್ನಿ. ಅಂಥದ್ರಾಗ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು? ನೋಡೋಣ ಇವನೋ ಒಂದು ಆಯ್ತದೆ, ನೋಡೋಣ. ನನ್ನ ಹೆಂಡ್ತಿನ ಕೇಳೋಂಗೇನಿಲ್ಲ, ನನ್ನ ಹೆಂಡ್ತಿ ನಾವು ನಿರ್ಧಾರ ಬೇರೆ ಇಸ್ಯಕ್ಕೆ ಆಗಿರೋದು. ನೋಡೋಣ ಬಿಡು. ಸರಿ ಆಯಿತು. ಮಾವಯ್ಯ ಹೇಳಮ್ಮ ರಾಧಾ. ಮಾವಯ್ಯ ಅತ್ತೆ ವಾಪಸ್ ತಗೊಂತಾಯ್ತಾ? ಅತ್ತೆ ಎಲೆಕ್ಷನಿಂದ ಹಿಂದುಳಿತಾಯ್ತಾ? ಕಣವ, ಎಲೆಕ್ಷನ್ ಬೇಡ ನಮ್ಗೆ, ಎಲೆಕ್ಷನ್ ಸವಾಸ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಸವಾಸಕ್ಕೆ ಹೋಗೋದು ಬಿಸಾಕ್ಬಿಟ್ಟದಾಗೆ ಎಲೆಕ್ಷನಿಂದ ಇವತ್ತು ತಗೊಂಬಿಡ್ತೀನಿ ವಾಪಸ್ಸು ಅಂತ ಹೇಳ್ಬಿಟ್ಟು ಅಂಟವಳೆ. ಇವತ್ತು ಎಲೆಕ್ಷನ್ನು ಕ್ಯಾನ್ಸಲ್ ಬಿಟ್ಬಿಡ್ತಾಳಂತಿನ್ನ. ಇನ್ನು ಯಾವತ್ತು ಎಲೆಕ್ಷನ್ಗೂ ನಿಂತ್ಕೊಳ್ಳೋಕ್ಕಿಲ್ಲ, ಏನೂ ನಿಂತ್ಕೊಳ್ಳೋಕ್ಕಿಲ್ಲ. ಅದಕ್ಕೆ ಬಿಟ್ಬಿಡೋಣ ಅಂತೇಳ್ಬಿಟ್ಟು ಇವತ್ತು ತೀರ್ಮಾನ ಮಾಡ್ಕೊಂಬಿಟ್ಟವಳೆ. ಮತ್ತೆ ಪೊದ್ದಿಗೂ ಕೇಳೋಳೆ, ಪೊದ್ದಿನೂ ಒಪ್ಪವಳೆ. ಒಪ್ಬಿಟ್ಟು ಪೊದ್ದಿನೂ ಹೆಂಗನೂ ಅವಳು ಅತ್ತಾಗ ಒಪ್ಕೊಂಡು ಇಬ್ಬರು ಸೇರ್ಕೊಂಡು ಅತ್ತಾಗೆ ವಾಪಸ್ ತಗತ್ತವ್ರೆ. ಇದೇನು ಹೇಳ್ತಿದ್ದೀರ ಮಾವಯ್ಯ? ವಾಪಸ್ ತಗತ್ತವ್ರೆ ಅಂತಂದ್ರೆ ಏನು ಅರ್ಥ ಮಾವಯ್ಯ? ವಾಪಸ್ ತಗೊಳ್ಳೋದು ಅಂತಂದ್ರೆ ಯಪ್ಪ ದೇವ್ರೆ ಮಾವಯ್ಯ, ಎಲೆಕ್ಷನ್ಗೆ ಎಷ್ಟೆಲ್ಲ ಕಷ್ಟಪಟ್ಟು ಹೋರಾಟ ಮಾಡಿದ್ದೀವಿ, ಎಷ್ಟೆಲ್ಲ ಒದ್ದಾಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ. ಈಗ ಇದ್ದಕ್ಕಿದ್ದಂಗೆ ವಾಪಸ್ ತಗೊಳ್ಳೋಂಥದ್ದು ಏನಾಗೈತೆ? ನೀವು ಹೇಳಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಷ್ಟೇ. ಏನಾಯ್ತು ಅಂತ ಹೇಳಿ. ಒಬ್ಬರು ಒಂದು ವಿಷಯ ಹೇಳಿಲ್ಲ, ಪೊದ್ದಿನ ಬಂದ್ಬಿಟ್ಟಂತ ಒಂದು ವಿಷಯ ಹೇಳ್ಬೇಕಿತ್ತಲ್ಲ, ಪೊದ್ದಿನೂ ಬಂದು ಹೇಳಿಲ್ವಲ್ಲ ಇಸ್ಯನ. ನಾನು ಹಂಗಂದೆ ಅಂತ ಅನ್ನಕ್ಕೆ ಹೋಗ್ಬೇಡ. ಆ ಬದ್ರಿ ಕರೆದ್ಬಿಟ್ಟು ಈಗ ನನ್ನ ಒಳಿಯನ್ನ ವಾಪಸ್ಸು ನಿಮ್ಮ ಮನೆಗೆ ಕಳಿಸ್ಬಿಡ್ತೀನಿ, ಅಂದರೆ ಶಾಮುನ ನಿನ್ನ ಗಂಡನ ಕಳಿಸ್ಬಿಡ್ತೀನಿ, ರಾಧನ್ನು ಶಾಮನ್ನು ಒಂದು ಮಾಡ್ತೀನಿ. ನನ್ನ ಮಗಳು ಕಡೆಯಿಂದ ಬಿಡಿಸಿಸ್ಬಿಡ್ತೀನಿ. ನನ್ನ ಮಗಳನ್ನ ಒಳಿಯನ್ನ ದೂರ ಮಾಡಿಬಿಟ್ಟು ನಿನ್ನ ಸೊಸೆ ಜೊತೆಗೆ ಕಳಿಸ್ಕೊಡ್ತೀನಿ. ಹಂಗೆ ಹಿಂಗೆ ಅಂತ ತಿಳ್ಬಿಟ್ಟು ಎಲ್ಲನೂ ಡೀಲ್ ಮಾಡ್ಕೊಂಬಿಟ್ಟವಳಂತೆ. ಎಲ್ಲನೂ ಡೀಲ್ ಮಾಡ್ಕೊಂಬಿಟ್ಟು ಎಲ್ಲ ಒಪ್ಕೊಂಬಿಟ್ಟವ್ರಂತೆ. ಅದಕ್ಕೆ ನೀನು ನೋಡವ, ನಮ್ಗೆ ಈ ಎಲೆಕ್ಷನ್ಗಿನ್ನೂ ನಿನ್ನ ಜೀವನನೇ ಮುಖ್ಯ. ನಿನ್ನ ನಾವು ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇಲ್ಲಿ ನಾವು ಅಯ್ಯೋ ಅಂತ ಅನ್ಸಿದ್ರೆ ಆ ದೇವರು ಒಳ್ಳೇದು ಮಾಡ್ತಾನೆ ನಮ್ಮನ್ನ. ನೀನೇ ಹೇಳು. ಅಯ್ಯೋ ಅಂತ ಅನ್ನಿಸ್ಕೊಂಡು ಕುಂತ್ಕೊಂಡ್ರೆ ಯಾವ ದೇವರು ತಾನೇ ಮೆಚ್ತಾನೆ? ಅಯ್ಯೋ ಮಾವಯ್ಯ, ಅದು ನನಗೋಸ್ಕರ ಅತ್ತೆನೂ ಪೊದ್ದಿ ವಾಪಸ್ ತಗೊಂತವ್ರಂತ. ಕಣವ, ನಿನಗೋಸ್ಕರನೇ ನೀ ತಗೋತಾ ಇರೋದು.
ನನಗೋಸ್ಕರ ಎಲೆಕ್ಷನಿಂದ ವಾಪಸ್ ತಗೋತೀನಿ ಅಂದರೆ ಒಬ್ಬೊಬ್ರಿಗೂ ಸುಮ್ಕಿರಕ್ಕಿಲ್ಲ ಅಷ್ಟೇ. ನಿಮ್ಮ ಮಗ ಏನು ದೊಡ್ಡ ಇದು ಹಾಂ, ದೊಡ್ಡ ಸಾಚ ನನ್ನ ಮಗ ಅವನು ಹಾಂ. ಈಗ ಸರಿಯಾಗಿ ಮಾಡ್ತೀನಿ ರೀ ಅತ್ತೆಗೆ. ಅಲ್ಲ ಒಂದು ಮಾತು ನನಗೆ ಹೇಳ್ದಿದ್ದಂಗೆ ಬಾಳ್ಬೇಕಾಗಿರೋಳು ನಾನು, ನನ್ನ ಗಂಡನ ಜೊತೆ ಬಾಳ್ಬೇಕಾಗಿರೋಳು ಹಾಂ. ಬಾಳ್ಬೇಕಾಗಿರೋಳು ನಾನೇನೇ ತಲೆ ಕೆಡ್ಸ್ಕೊಂಡಿಲ್ಲ ನಮ್ಮ ಅತ್ತೆಗೆ ಏನು ತಲೆಗೆಲೆ ಕೆಟ್ಬಿಟ್ಟೈತಾ ಅಂತ ಹೇಳ್ಬಿಟ್ಟು. ಇರು ನಮ್ಮ ಅತ್ತೆಗೆ ಹೋಗಿ ಸರಿಯಾಗಿ ಮಾಡ್ತೀನಿ. ನಾನು ಹೇಳ್ದೆ ಅಂತ ಹೇಳ್ಬೇಡ ಕಣ, ಓ ಸುಮ್ಮನೆ ಗರಂ ಆಗೋಗ್ಬಿಡ್ತಾಳೆ. ಇಲ್ಲ ಇರಿ, ಹೇಳಿ ತಪ್ಪು ಮಾಡ್ಬಿಟ್ನಾ? ಅದೇ ಎಲೆಕ್ಷನ್ ವಾಪಸ್ ತಗೊಳಕ್ಕೆ ಅವ್ರ ಹತ್ರ ಮಾತಾಡ್ದ ತಗೋಬೋದಂತ. ಹ್ಞೂ ಅತ್ತೆ ತಗೋಬೋದಂತೆ. ನಾಳೆ ನೀನು ಲಾಸ್ಟ್ ಡೇಟ್ ಅಂತೆ, ನಾಳೆ ಲಾಸ್ಟ್ ಡೇಟ್ ಅಂತೆ. ವಾಪಸ್ ತಗೊಳಕ್ಕೂ ಡೇಟ್ ಇರ್ತದಲ್ಲ, ನಾಳೆ ಲಾಸ್ಟ್ ಡೇಟ್ ಅಂತೆ. ತಗೊಳ್ಳೋದಾದ್ರೆ ಬಂದ್ಬಿಟ್ಟು ಇವತ್ತು ತಗೋಬಿಡಿ ಅಂತ ಹೇಳಿದ್ರು. ಅದಕ್ಕೇನೆನಿಯ ನಾನು ಬಂದೆ. ಹೇಳ ನಿಮ್ಗೆ ಅದೇ ಇಷ್ಟೇನೆನಿಯ ಅಂತ. ಬರ್ರಿ ಅತ್ತೆ ಹೋಗ್ಬಿಟ್ಟು ವಾಪಸ್ಸು ಇದು ಮಾಡ್ಕೊಂಬಿಟ್ಟು ನೆಟ್ಟಿಗೆ ಬರೋಣ ಬರ್ರಿ. ಅಯ್ಯಪ್ಪ ನೋಡಿ, ಹೋಗ್ಬಿಟ್ಟು ವಾಪಸ್ ತಗೊಂಬಿಟ್ಟು ಬಂದ್ಬಿಡೋಣ. ತಗೊಳ್ರಿ ವಾಪಸ್ ತಗೊಳ್ರಿ. ನಾನು ಏನು ಹೇಳ್ಬೇಡ್ರಿ ನಿಮ್ಮ ನಿರ್ಧಾರ ನೀವು ತಗೊಳ್ಳಿ. ಅಲ್ಲ ಎಲೆಕ್ಷನ್ಗೋಸ್ಕರ ಅಂತ ಹೇಳ್ಬಿಟ್ಟು ತುದಿಗೆಲ್ಲ ನಿಂತ್ಕೊಂಡು ಕಾಯ್ತಿದ್ದೀನಿ. ನಾನು ಕೇಳಿದಂಗೆ ನಿಮ್ಮ ನಿರ್ಧಾರನ ನೀವು ತಗೊಬಿಡಿ ಅತ್ತೆ. ಅಯ್ಯೋ ರಾಧಾ, ನೀನು ಯಾವಾಗ ಬಂದೆ? ಬಾಬಾ. ಅಯ್ಯೋ ಈ ಹಾಳಾದ ಎಲೆಕ್ಷನ್ ಏನಕ್ಕೆ ಹೋಗ್ಬೇಕು ನಮಗೆ? ನಮ್ಮಂತರ್ಗಲ್ಲ ಕಣವ ಈ ಎಲೆಕ್ಷನ್ ಎಲ್ಲನೂ. ಅಯ್ಯೋ ಯಾಕನ ನಿಂತು ಅಂತ ಅನ್ನಿಸ್ತಾ ಇತ್ತು ಸುಮ್ಮನೆ ಮಾನ ಮರವದಿ ಕಳ್ಕೊಳಕ್ಕೆ. ಅದಕ್ಕೆ ಈ ಎಲೆಕ್ಷನ್ ಸವಸ ಬೇಡ, ಎಲೆಕ್ಷನ್ನ ಬಿಟ್ಬಿಡನಿ ಅಂತ ಅನ್ಕೊಂಡ್ಬಿಟ್ಟಿವಿ. ಇನ್ನು ನಮ್ಮ ವಂಶಕ್ಕೆ ನಾಕ್ ಬರೋಕ್ಕಿಲ್ಲ ಎಲೆಕ್ಷನ್ ಎಲ್ಲನೂ. ಅದಕ್ಕೆ ಎಲೆಕ್ಷನ್ನ ಬಿಟ್ಬಿಡ್ತೀವಿ, ನಿಂತ್ಕೊಳಕ್ಕಿಲ್ಲ. ಹೂನ್ ಹೇಳಕ್ಕ ಸುಮ್ಮನೆ ನೀನು ಎಲೆಕ್ಷನ್ ನಮಗೂ ಸಾಕಾಗೋಯ್ತು. ಎಣಗಾಡಿ ಜನರಿಗೆ ಹೆಂಗಿದ್ರು ಮಾತಾಡ್ತಾರೆ, ಜನರ ತಾಗ ಮಾತಾಡ್ಕೊಂಡು ಕುಂತ್ಕೊಳಕಾಯ್ತದೆ. ಅದಕ್ಕೆ ಬ್ಯಾಡ ಸುಮ್ಕಿರಿ. ಎಲೆಕ್ಷನ್ ಏನು ಬ್ಯಾಡ. ಯಾಕದು ಇಷ್ಟು ನಾಟಕ ಆಡ್ತಾ ಇದೆಯಾ? ನನ್ನ ಗಂಡನ್ನು ಒಂದು ಮಾಡೋಕ್ಕೆ ನಾಟಕ ಆಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಹೇಳಿ. ಹ್ಞೂ ಕಣಮಿ, ನಿನ್ನ ಗಂಡನ್ನು ಒಂದು ಮಾಡೋಕ್ಕೆ ಅಂತಾನೆ ನಾನು ಇವಾಗ ಎಲೆಕ್ಷನ್ನಿಂದ ದೂರ ಬರ್ತಾ ಇದ್ದೀನಿ. ಯಾರು ಹೇಳಿದ್ರು ನಿಂಗೆ ಇಸ್ಯನಾ? ಯಾರೊಬ್ರು ಹೇಳಿದ್ರು ಬಿಡಿ. ರಾಧಕ್ಕ, ನಿನ್ನ ಜೀವನಕ್ಕಿನ್ನ ಎಲೆಕ್ಷನ್ ಏನು ದೊಡ್ಡದಲ್ಲ ಅಲ್ವಾ? ಅದಕ್ಕೆ ನಾನು ಸುಮ್ಕೆ ಇದು ಮಾಡಿದ್ದು. ಜೀವನಕ್ಕಿನ್ನ ಏನು ದೊಡ್ಡದಲ್ಲ ಬಿಡು. ಹೆಂಗೋ ನಿನ್ನ ಜೀವನ ಸಂದಕ್ಕಿದ್ರೆ ಅಷ್ಟೇ ಸಾಕಲ್ವ ನನಗೂ. ಅದಕ್ಕೆ ನಾನು ಸಾಕು ಅಂತೇಳ್ಬಿಟ್ಟು ಸುಮ್ಕಾಗೋಗಿರೋದು. ಅಬ್ಬಬ್ಬಬ್ಬಬ್ಬ ಅತ್ತೆ, ಈಗ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ. ನಿನ್ನ ಮಗನ ಹತ್ರ ನಾನೆಲ್ಲ ಯಾವಳ ಕೈಲೂ ಬಾಳಕ್ಕಾಗಕ್ಕಿಲ್ಲ. ನಿಮ್ಮ ಮಗನ ಹತ್ರ ಏನಕ್ಕೆ ಅವನ ಹತ್ರ ಹೋಗ್ಬಿಟ್ಟು ಬಾಳ್ಬೇಕತ್ತೆ? ಅವನೇನು ಹೋಗ್ಲಿ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇರಿಸ್ಬಿಟ್ರೆ ಇಲ್ಲಿ 3 ದಿನ ಇತ್ತಾನೆ ಅಂತ ಅನ್ಕೊಬಿಟ್ರೆ 3 ದಿನ ನನ್ನ ಜೊತೆ ಇರೋಕ್ಕಿಲ್ಲ. ತಿರುಗಿ ಇನ್ನೊಬ್ಳು ಯಾವಳನ್ನ ಸಿಕ್ಕಿದ್ರೆ ಅವಳ ಜೊತೆ ಓಡೋಗಕ್ಕಿಲ್ಲ ಅಂತ ಏನು ಗ್ಯಾರಂಟಿ? ಇದ್ಯಾಕಮ್ಮ ಹಿಂಗಂತಿದೆ? ಇನ್ನು ಯಾವ ಜೊತೆ ಹೋಯ್ತಾನೆ? ಆ ನೇತ್ರಿ ಜೊತೆ ತಾನೇ ಹೋಗೋದು. ಆ ನೇತ್ರಿ ನೀವು ಬೇರೆ ಕಡೆಗೆಲ್ಲ ಕರ್ಕೊಂಡ್ರೆ ಏನಕ್ಕೆ ಬೇರೆ ಕಡೆ ಇದು ಮಾಡ್ತಾನೆ ಹೇಳು? ಅಯ್ಯೋ ಅತ್ತೆ, ನಿಮ್ಮ ಮಗ ಚಪ್ಪಲ ಚೆನ್ನಿಗರಾಯ. ನಿಮ್ಮ ಮಗ ಅವನೇನು ಸಾಚ ಅಲ್ಲ, ಅವನು ಸುಮ್ ಕುತ್ಕೊಳ್ಳಿ. ಅವನೇನು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು. ಅವನೇನು ಅಷ್ಟು ಸಾಚ ಅಂತ ಅನ್ಕೊಬಿಟ್ರೆ ಏನು? ಅಯ್ಯಯ್ಯಪ್ಪ ಅವನ ಕತೆಯೋ. ಅವಳು ನೇತ್ರಿ ಫ್ರೆಂಡ್ ಬಂದಿದ್ರೆ ಅವಳನ್ನೇನೇ ತಗ್ಲಾಕಣಕ್ಕೆ ನೋಡಿ ಅವಳ ತಗೆಲ್ಲ ಒದೆ ತಿಂದು ಜಗಳ ಎಲ್ಲ ಮಾಡ್ಕೊಂಡು ಇಲ್ಲಿಗೆ ಬಂದು ಏನು ಹೊಸಿ ಮಾಡ್ಕೊಂಡವನ. ಈಗ ಸರಿ ನೇತ್ರನ್ ಬಿಟ್ರೆ ಇನ್ನೊಬ್ಳಿಂದ ಓಡಾಯ್ತಾನೆ, ಇನ್ನೊಬ್ಳು ಬಿಟ್ರೆ ಇನ್ನೊಬ್ಳಿಂದ ಓಡಾಯ್ತಾನೆ. ಇಂಥ ನನ್ನ ಮಗನಿಗೋಸ್ಕರ ನಾನು ಜೀವನ ಎಲ್ಲ ಮುಡುಪಾಗಿ ಇಟ್ಬಿಡ್ಲೆ ಅತ್ತೆ. ನನ್ನ ಪೈನೆಲ್ಲ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ ನಾನಂತೂ. ನನ್ನ ಗಂಡನ ಜೊತೆ ಬಾಳಕ್ಕೆ ನನಗೆ ಇಷ್ಟ ಇಲ್ಲ. ಇದೇನಕ್ಕ ಹಿಂಗೆ ಹೇಳ್ತಿದ್ಯಾ? ಇಲ್ಲ ಪದು, ನಂಗೆ ಇಷ್ಟ ಇಲ್ಲ. ನನಗಂತೂ ನನ್ನ ಗಂಡನ ಜೊತೆ ಬಾಳಕ್ಕೆ ನಂಗೆ ಇಷ್ಟ ಇಲ್ಲ ಅಷ್ಟೇನೆ. ನೀವು ಎಲೆಕ್ಷನಿಂದ ವಾಪಸ್ಸನ್ನು ತಗೊಳ್ಳಿ, ಹಾಗೇನ ಬಿಡಿ. ನನ್ನ ಗಂಡ ವಾಪಸ್ ನನ್ನ ಹತ್ರ ಬಂದ್ರೂ ನನ್ನ ಕೈಲಿ ಅವನ ಜೊತೆ ಬಾಳ್ವೆ ಮಾಡೋಕ್ಕಾಗಕ್ಕಿಲ್ಲ. ಅವನು ದರಿದ್ರು ಬುದ್ಧಿಯೋ ಹುಟ್ಟು ಗುಣ ಸುಟ್ಟರು ಹೋಗಕ್ಕಿಲ್ವಂತೆ. ಇನ್ನು ಎಲ್ಲೂ ಹೋಯ್ತದೆ ಆ ಗುಣ ಎಲ್ಲನೂ? ಏನು ಹೋಗಕ್ಕಿಲ್ಲ ಮಾಡೋಕ್ಕಿಲ್ಲ. ಹುಟ್ಟು ಗುಣ ಸುಟ್ಟರು ಹೋಗಕ್ಕಿಲ್ಲ ಬಿಟ್ಟಾಕು. ಅದಕ್ಕೆ ಹೇಳ್ತಿದ್ದೀನಲ್ಲ, ಬೇಡವೇ ಬೇಡ ನನಗಂತೂ. ನೀವು ಎಲೆಕ್ಷನಿಂದ ವಾಪಸ್ ತಗೊಳ್ದಿದ್ದಂಗಿರಿ. ನನಗಂತೂ ಅವನ ಸವಸ ಬೇಕಾಗಿಲ್ಲ ಅಷ್ಟೇನೆ. ನಾನಂತೂ ನೀವು ಕರ್ಕೊಂಬಿಟ್ಟು ಬಂದು ನಾನು ಮುಂದೆ ಬಿಟ್ರು ನಾನು ಅವನ ಜೊತೆ ಬಾಳಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಂತ ಲೋಪರ್ ನನ್ನ ಮಗನ ಜೊತೆ ಈ ಹುಡುಗಿ ಬಿಟ್ಟು ಆ ಹುಡುಗಿ ಅಂತ ತಿಂಗಳಿಗೊಂದೊಂದು ಹುಡುಗಿ ಜೊತೆ ಓಡಾಡೋಂಥ ಗಂಡನ ಜೊತೆ ನಾನು ಎಷ್ಟು ದಿನ ಅಂತ ಬದುಕಲಿ ಅತ್ತೆ? ಎಷ್ಟು ದಿನ ಅಂತ ಬದುಕಾಯ್ತದೆ ಹೇಳಿ? ನಿಮಗೆ ನಿಮ್ಮ ಮಗ ಇರ್ಬೋದು, ಆದರೆ ನನ್ನ ಗಂಡಾಗಿ ನನ್ನ ಕೈಲಿ ಒಪ್ಕೊಳಕ್ಕೆ ನಂಗೆ ಸಾಧ್ಯನೇ ಇಲ್ಲ ಕಣತ್ತೆ. ಅವನೇನು ಅಂತ ನಂಗೆ ಸಂದಕ್ಕೆ ಅರ್ಥ ಹೋಗ್ಬಿಟ್ಟೈತೆ. ಅವನು ಬೇಡ, ಅವ್ನ ಸವಾಸನೂ ಬೇಡ ನನಗಂತೂ. ಅಲ್ಲ ಕಣ್ರದ, ಹಿಂಗಂದ್ರೆ ಹೆಂಗೆ ಹೇಳು? ನಿನಗೋಸ್ಕರ ಅಂತ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಹೆಂಗೆ ಹೇಳು? ನಾಳೆಗೆ ಸೊರೋದ್ರು ಸೊರೋಯ್ತಾನೆ ಅಲ್ವಾ ಅತ್ತೆ? ಬಲವಂತ ಮಾಡ್ಬಿಟ್ಟು ಮದುವೆ ಮಾಡ್ಬೋದು, ಬಲವಂತ ಮಾಡ್ಬಿಟ್ಟು ಸಂಸಾರ ಮಾಡ್ಸೋಕ್ಕಾಗಲ್ಲ ಕಣತ್ತೆ. ನಿಮ್ಮ ಮಗುನ ನಾನು ಸಾಕು 2-2.5 ವರ್ಷ ನೋಡ್ಬಿಟ್ಟು ನಾನು ಸುಸ್ತಾಗೋಗ್ಬಿಟ್ಟಿದ್ದೀನಿ ಕಣತ್ತೆ. ನಿಮ್ಮ ಮಗ ಅವನಿಗೆ ನಮ್ಮಂಥ ಡೀಸೆಂಟಾಗಿರೋ ಹುಡುಗಿಯರ್ ಅನ್ಕೊಂಡ್ರೆ ಆಗೋಕ್ಕಿಲ್ಲ. ಅವನು ಕೂತಿರ್ಬೇಕು, ಅವನು ಸೇವೆ ಮಾಡೋರು, ಪ್ಯಾಸನ್ನಾಗ ಅವನ ಜೊತೆ ನೊಯ್ಯಸ್ಸಾಗಿ ಮಾತಾಡೋರು, ಉಬ್ಬುಬ್ಕೊಂಡು ತಿನ್ನೋಂಥವ್ರೇನೇನಿಯ ಅವನಿಗೆ ಇಷ್ಟ ಆಗೋದು. ನಮ್ಮಂಥ ಡೀಸೆಂಟ್ ಹುಡುಗಿಯರ್ನೇನಿದ್ರು ಉಪಯೋಗಿಸ್ಕೊತಾನೆ ಅಷ್ಟೇನೇ ಬಿಟ್ರೆ ಇನ್ನು ಯಾವುದೇ ಕಾರಣಕ್ಕೂ ನಮ್ಮನ್ನ ಅದೇನೋ ಅಂತಾರಲ್ಲ ಕ್ಯಾರೆ ಅಂತಂದ್ರೆ ನಮ್ಮನ್ನು ಇದು ಮಾಡೋಕ್ಕಾಗಿಲ್ಲ, ಕ್ಯಾರೆ ಅಂತಂದ್ರೆ ಅನ್ನೋಕ್ಕಿಲ್ಲ. ಸರಿನಾ? ಬುಟಾಕಿ. ನನಗಂತೂ ನನ್ನ ಗಂಡನ ಜೊತೆ ಬಳಕ್ಕೆ ಇಷ್ಟ ಇಲ್ಲ. ಇದ್ರ ಮೇಲೆ ನಿಮ್ಮ ಇಷ್ಟ ಅಷ್ಟೇನಿಯ. ಯಾವ ಬಡ್ಡಿ ನನ್ನ ಮಗನಿಗೋಸ್ಕರ ನೀವು ಎಲೆಕ್ಷನ್ ಏನಿಯ ಬಿಟ್ಕೊಡಕ್ಕೆ ರೆಡಿ ಆಗಿದ್ರಲ್ಲ, ನಿಮ್ಗಿನ್ನು ಎಷ್ಟು ತಲೆ ಕೆಟ್ಟಿರ್ಬೇಡ ಹೇಳಿ. ಅಲ್ಲ ಕಣಕ್ಕ, ಹೆಂಗೋ ಗಂಡ ಏನ್ರು ಒಂದಾಗ ಸಂದಕ್ಕಿರ್ಲಿ ಅಂತ ಆಸೆ ಪಟ್ವಿ ಅಷ್ಟೇನೇನಿಯ. ಈಗ ನೀನೇ ಬಾಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ನಾವಿನ್ನು ನಿಮ್ಮನ್ನು ಒಂದು ಮಾಡಿಬಿಡ್ತಾನೆ ಏನು ಮಾಡಬೇಕು? ನೀನೇ ಬಾಳಕ್ಕಿಲ್ಲ ಅಂತ ಹೇಳಿದ್ಮೇಲೆ ಬುಟ್ಟಾಕು. ಅತ್ತೆನೂ ವಾಪಸ್ ತಗೊಳಕ್ಕಿಲ್ಲ. ನಾನೇನು ಅತ್ತೆಗೆ ಹೇಳ್ತೀನಿ, ನಿಂಗೆ ಇಷ್ಟ ಇಲ್ಲ ಅಂದರೆ ಬೇಡ.
ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ನನಗೆ ಕೇಳ್ದಿದ್ದಂಗೆ ನೀವು ನಿರ್ಧಾರ ತಗೊಂಡ್ರಲ್ಲ, ಅದಕ್ಕೆ ಇನ್ನೂ ಬೇಜಾರಾಯ್ತಾಯ್ತು ನನಗಂತೂ. ನನಗೆ ಹೇಳ್ದಿದ್ದಂಗೆ ಯಾಕೆ ನಿರ್ಧಾರ ತಗೋಬೇಕಿತ್ತು ಅಂತ ಹೇಳ್ಬಿಟ್ಟು ಸದ್ಯ ಆಮೇಲೆ ಎಲೆಕ್ಷನ್ ಆಗಲೇ ವಾಪಸ್ ತಗೊಂಡಿಲ್ವಲ್ಲ ಇನ್ನೂ ನನ್ನ ಅದೃಷ್ಟಕ್ಕೆ. ನೋಡಿಯತ್ತೆ, ಇಷ್ಟೇ ನಾನು ಹೇಳೋದು. ಇದ್ರ ಮ್ಯಾಲೆ ನಿಮ್ಮ ಇಷ್ಟ ಕಣತ್ತೆ. ನೀವು ಕರ್ಕೊಂಬಂದು ನಾನು ಮುಂದೆ ಬಿಟ್ರು ನಾನು ಅವನ ಜೊತೆ ಇರಕ್ಕಿಲ್ಲ ಕಣತ್ತೆ. ನೀವೇ ಹೇಳಿದಿರಾ ಮಗಳಾಗ ಸ್ವೀಕಾರ ಮಾಡ್ಬಿಟ್ಟಿದ್ದೀನಿ ನಿಮ್ಮನ್ನ ಅಂತ ಹೇಳ್ಬಿಟ್ಟು. ದಯವಿಟ್ಟು ಮಗಳಾಗ ಏನೇ ಸ್ವೀಕಾರ ಮಾಡ್ಕೊಂಡು ಸುಮ್ಮನೆ ಇದ್ಬಿಡಿ ಅಷ್ಟೇ. ಏನಿಯಾ ಇನ್ನೇನು ನಿಮ್ಮನ್ನ ಕೊನೆ ಗಂಟೆ ಸಾಕೋ ಜವಾಬ್ದಾರಿ ನಂದು. ಇದು ಬಿಟ್ಟು ನನ್ನ ಕೈಲಿ ಇನ್ನೇನು ಹೇಳೋಕ್ಕಾಗಕ್ಕಿಲ್ಲ. ಲೇ ಪೊದ್ದಿ, ಇವಳೇ ಬಾಳಕ್ಕಿಲ್ಲ ಅಂತ ಹೇಳ್ತಾವಳಲ್ಲೇ. ಈಗ ಇವನೇ ಮಾಡೋದು. ಭದ್ರಮ್ಮನ ಆಪೋಸಿಟ್ಟಾಗೆ ನಿಂತಿದ್ದಾಯ್ತು. ಇನ್ನು ಭದ್ರಮ್ಮನ ಆಪೋಸಿಟ್ಟಾಗೆ ಎಲೆಕ್ಷನ್ನ ಗೆಲ್ಲೋದು ಒಂದೇನೇನಿಯ ಬಾಕಿ. ಅಯ್ಯೋ ದೇವ್ರೆ, ಹಂಗ ಮತ್ತೆ ಎಲೆಕ್ಷನ್ನಾಗೇನು ವಾಪಸ್ ತಗೊಳ್ಳೋದು ಬೇಡ ಅಂತಿಗೆ. ಬ್ಯಾಡ ಕಣತ್ತೆ, ಬ್ಯಾಡ. ಎಲೆಕ್ಷನಿಂದ ಯಾಕೆ ವಾಪಸ್ ತಗೋತೀರಾ? ಇನ್ನು ನೀವು ಜೀವನ ರಾಧಕ್ಕನ ಜೀವನ ಸರೋಗ್ಲಿ ಅಂತ ತಾನೇ ಇಷ್ಟೆಲ್ಲ ಮಾಡಿದ್ದು. ಆವಕ್ಕನೇ ನೀ ಬ್ಯಾಡ 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 ಅಂತಂದ್ಮೇಲೆ ಮತ್ತೆ ಇನ್ನೇನು ಇದು ಮಾಡ್ತೀರಾ ಹೇಳಿ? ಆ ಬೊದ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಲ್ಲೇ ಪೊದ್ದಿ, ಬೊದ್ರಿಗೆ ಮಾತು ಕೊಟ್ಬಿಟ್ಟಿದ್ದೀನಿ. ಈಗ ಏನು ಮಾಡಲಿ? ಬೊದ್ರಿಗೆ ಉರ್ಕೊಂಡು ಸತ್ತೋಗಕ್ಕಿಲ್ವಾ? ಸರಿ ಆಯಿತು, ವಾಪಸ್ ತಗೋತೀನಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಬಿಟ್ಟಿದ್ದೆ. ನಿಧಾನ ಕೇಳಿ, ಇಲ್ಲ ತಗೊಳಕ್ಕೆ ಹೋಗಿದ್ದೆ, ಆಗಲಿಲ್ಲ, ನಂಗೆ ಇಷ್ಟ ಇಲ್ಲ ತಗೊಳಕ್ಕೆ. ನಮ್ಮ ಮನೆಗೆ ಯಾರು ಒಪ್ತಾ ಇಲ್ಲ ಅಂತ ಏನೋ ಒಂದು ಹೇಳ್ಬಿಟ್ಟು ಪುಂಗ್ಬಿಡ್ರಿ ಸುಮ್ಕೆ ನಮ್ಮ ರಾಧನೆ ಒಪ್ತಿಲ್ಲ ಅಂತ. ಬೊದ್ರಿ ಬೋಲ್ ಖುಷಿಯಾಗಿದ್ಲು ನಾನು ವಾಪಸ್ ತಗೋತೀನಿ ಅಂತ. ಇನ್ನು ವಾಪಸ್ ತಗೊಳಕ್ಕಿಲ್ಲ ಅಂತಂದರೆ ಇನ್ನು ಬಿಡು, ಇನ್ನು ಮುಗೀತು ಅಷ್ಟೇನೆ. ಇನ್ನು ಬಾಯ್ ಬಡ್ಕೊಂಡು ಹೋಯ್ತಾಳೆ. ಸರಿ ಬಿಡು, ನಾನು ಸೊಸೆನೇ ಬೇಡ ಅಂತಂದ್ರೆ ನಾನು ಬಲವಂತವಾಗಿ ನಮ್ಮ ಮಗನ ಜೊತೆ ಏನು ಸಂಸಾರ ಮಾಡವ ಅಂತೇನು ಬಿಡ್ಕೊಳಕ್ಕಾಯ್ತದೆ? ಬಿಟ್ಟಾಕು, ಏನು ಬೇಡ ಆತಾಗೆ. ಸರಿ ಅತ್ತೆ, ಹಂಗಾರೆ ಇನ್ನು ಯಾವ ಪ್ರಚಾರಕ್ಕೆ ಹೋಗೋದು ಬೇಡ, ಏನು ಬೇಡ. ನಮ್ಮ ಪಡೆಗೆ ನಾವು ಇದು ಬಿಡೋಣ, ವಾಪಸ್ಸು ತಗೊಳ್ಳೋದು ಬೇಡ. ಇನ್ನೇನಿದ್ರು ಆ ಬುದ್ರಿ ಏನು ಬೇಕೋ ಅದನ್ನು ಮಾಡ್ಕೊಂಡ್ಲಿ. ಸರಿ, ಏನೋ ಮಾಡ್ಕೊಂಡು ಆಳು ಬಿದ್ದೋಗ್ಲಿ. ರಾಧಕ್ಕ ಹೇಳ್ದಂಗಿನ್ನ ನಾವಿನ್ನೇನು ವಾಪಸ್ ತಗೊಳ್ಳೋದು ಬೇಡ. ಇನ್ನು ಅರ್ಧ ಗಂಟೆ ಲೇಟಾಗಿ ಬಂದಿದ್ರು ವಾಪಸ್ ತಗೊಬಿಟ್ಟಿರ್ತಿದ್ವಿ. ಸುಮ್ಮನೆ ವೇಸ್ಟ್ ಆಗೋಗ್ಬಿಟ್ರದು. ಒಳ್ಳೆ ಕೆಲಸ ಮಾಡ್ದಂಗೆ ಆಯಿತು ಬಿಡಿ. ಅಯ್ಯೋ ಬದ್ರಿ, ಬೋಲ್ ಆಸೆಗಿದ್ದಲ್ಲೇ ನೀನು ನಾನು ವಾಪಸ್ ತಗೋತೀನಿ, ಗೆದ್ದು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬೋಲ್ ಆಸೆಗಿದ್ದೆ. ಏನು ಮಾಡ್ತೀಗ? ನನ್ನ ಸೊಸೆಯರು ಹೇಳ್ದಂಗೆ ಕೇಳಬೇಕು. ಪಾಪ ಎಲೆಕ್ಷನ್ ನಿಲ್ಸಿರೋದು ಅವರೇ, ನೆನೆಯ ಬೇಜಾರು ಮಾಡ್ಕೊಳಕ್ಕಿಲ್ಲ. ಬಿಡತ್ತೆ, ತಗೊಳ್ಳೋದಿಲ್ಲ ನಾನಂತೂ. ನಂಗೂ ಎಲೆಕ್ಷನ್ನ ಗೆದ್ದು ಮೆಂಬರ್ ಆಗಬೇಕು ಅಂತ ಬೋಲ್ ಆಸೆ ಇತ್ತು ಒಳಗೆ ನೆನೆಯ. ಹೆಂಗೋ ಈಡೇರ್ತಾ ಇತ್ತಾಗ. ಎಲ್ಲ ದೈವ ಇಚ್ಛೆ ಅಷ್ಟೇ ನೆನೆಯ. ಅವನು ಆಡಿಸ್ದಂಗೆ ನಾವು ಆಡ್ತೀವಿ ಅಷ್ಟೇ.